ವಾಕಿಂಗ್ನ ಸ್ಕಿಪ್ ಮಾಡ್ತೀರಾ, ವಾಕಿಂಗ್ ಮಾಡಲ್ಲ. ಸೊ ಅಂಥವ್ರಿಗೋಸ್ಕರ ಈ ಒಂದು ಬ್ಲಾಗ್. ಮತ್ತು ನಾನು ಡೈಲಿ ಬ್ಲಾಗ್ ಕೇಳ್ತೀರಿ, ಫುಲ್ ಬ್ಲಾಗ್ನ ಹಾಕಿ ಅಮ್ಮ, ಫುಲ್ ಬ್ಲಾಗ್ನ ಹಾಕಿ ಅಂತ. ಖಂಡಿತವಾಗ್ಲೂ ಇವತ್ತಿನ ಒಂದು ಇದರಲ್ಲಿ ನಿಮಗೆ ನಾನು ಫುಲ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ವಿಡಿಯೋನ ಈ ಒಂದು ಬ್ಲಾಗ್ನಲ್ಲಿ ಹಾಕ್ತೀನಿ. ಯಾರ್ಯಾರಿಗೆ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ರೀತಿಯಲ್ಲೂ ಗುಣಮಟ್ಟದ ಒಂದು ಪ್ರತಿಯೊಬ್ಬರು ವಾಕಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ. ಈ ವಾಕಿಂಗ್ ಮಾಡೋ ಟೈಮ್ನಲ್ಲಿ ನಾವೇನು ಅಂತ ಹೇಳಿದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವಾಕಿಂಗ್ ಬಂದಿದ್ದೀನಿ. ಸೊ ನಾನು ವಾಕಿಂಗ್ ಬಂದಿರೋಂಥದ್ದು ರಿಂಗ್ ರೋಡ್ ಹತ್ರ ಇರುವಂಥ ಒಂದು ಪ್ಲೇಸ್ಗೆ. ವಾಕಿಂಗ್ನಲ್ಲಿ ತುಂಬ ವಿಷಯಗಳು ಅಡಗಿದೆ. ಸುಮಾರು ಜನ ವಾಕಿಂಗ್ನ ಸ್ಕಿಪ್ ಮಾಡ್ತೀರಾ, ವಾಕಿಂಗ್ ಮಾಡಲ್ಲ. ಸೊ ಅಂಥವ್ರಿಗೋಸ್ಕರ ಈ ಒಂದು ಬ್ಲಾಗ್. ಮತ್ತು ನಾನು ಡೈಲಿ ಬ್ಲಾಗ್ ಕೇಳ್ತೀರಿ, ಫುಲ್ ಬ್ಲಾಗ್ನ ಹಾಕಿ ಅಮ್ಮ, ಫುಲ್ ಬ್ಲಾಗ್ನ ಹಾಕಿ ಅಂತ. ಖಂಡಿತವಾಗ್ಲೂ ಇವತ್ತಿನ ಒಂದು ಇದರಲ್ಲಿ ನಿಮಗೆ ನಾನು ಫುಲ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಫುಲ್ ವಿಡಿಯೋನ ಈ ಒಂದು ಬ್ಲಾಗ್ನಲ್ಲಿ ಹಾಕ್ತೀನಿ. ಯಾರ್ಯಾರಿಗೆ ನನ್ನ ಬ್ಲಾಗ್ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ರಕ್ತ ಸಂಚಾರ ಸುಗಮವಾಗುತ್ತೆ. ಮತ್ತು ಜೊತೆಗೆ ಬಂದುಬಿಟ್ಟು ಆರೋಗ್ಯದ ದೃಷ್ಟಿಯಲ್ಲೂ ಈ ಒಂದು ವಾಕಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವೆಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ವಾಕಿಂಗ್ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳು ಚೇಂಜ್ ಆಗೋದ್ರ ಜೊತೆಗೆ ನಮಗೇನಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟು ಎಲ್ಲ ರೀತಿಯಲ್ಲೂ ಗುಣಮಟ್ಟದ ಒಂದು ಜೀವನ ನಡೆಸೋದಕ್ಕೆ ಸುಗಮವಾಗುತ್ತೆ. ಇದರ ಜೊತೆಗೆ ಯಾವಾಗಲೂ ಒಂದು ಪಾಸಿಟಿವ್ ವೈಬ್ರೇಷನ್ನು, ಅಂದರೆ ನಮಗೆ ಯಾವಾಗಲೂ ಲವಲವಿಕೆಯಿಂದ ಇರಬೇಕು ಅಂದರೆ ವಾಕಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟು ಜೀವನದಲ್ಲಿ. ಯಾರು ಆದಷ್ಟು ಯಾರೇ ಆಗಿರಲಿ ವಾಕಿಂಗ್ ಮಾಡಿ. ಮಕ್ಕಳಾದರೆ ರನ್ನಿಂಗ್ ಮಾಡ್ತಾರೆ, ದಯವಿಟ್ಟು 40 ಕ್ರಾಸ್ ಆಗಿರೋರು ರನ್ನಿಂಗ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಇದೇನಿರುತ್ತೆ ಹಿಂಡಿ, ಅದು ಚಿಪ್ಪು ಸಮಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ರನ್ನಿಂಗ್ ಮಾಡಬಾರ್ದು, ವಾಕಿಂಗ್ ಮಾಡಿದ್ರೆ ಇಟ್ಸ್ ಬೆಸ್ಟು ಅಂತ ನನ್ನ ಒಂದು ಅನಿಸಿಕೆ. ಪ್ರತಿಯೊಬ್ಬರು ವಾಕಿಂಗ್ ಮಾಡ್ತಾ ಇರ್ತೀವಿ ಅಲ್ವಾ. ಈ ವಾಕಿಂಗ್ ಮಾಡೋ ಟೈಮ್ನಲ್ಲಿ ನಾವೇನು ಅಂತ ಹೇಳಿದ್ರೆ ಜಾಸ್ತಿ ಮೊಬೈಲ್ಗಳನ್ನ ಯೂಸ್ ಮಾಡೋವಂಥದ್ದು, ಮೊಬೈಲ್ ಸಾಂಗ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ವಾಕಿಂಗು ಅದು ಇದಾಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮತ್ತು ಜೊತೆಗೆ ಬಂದುಬಿಟ್ಟು ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ನೀವು ವಾಕಿಂಗ್ ಮಾಡೋರು ಆಲ್ಮೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ಪಾರ್ಕಲ್ಲಿ ವಾಕ್ ಮಾಡಿ. ಬೆಸ್ಟ್ ಚಾಯ್ಸ್ ಪಾರ್ಕಲ್ಲಿ ವಾಕ್ ಮಾಡಿ. ಅದರ್ವೈಸ್ ನೀವೇನಾದ್ರೂ ಸಿಟೀಲಿ ನಮಗೆ ಪಾರ್ಕ್ಗಳಿಲ್ಲ, ನಮಗೆ ಆಗಲ್ಲ ಅಂತ ಹೇಳೋರು, ಇಲ್ಲ ಗದ್ದೆ ಬಯಲಿನ ಹತ್ರ ಇರೋರು, ತೋಟದಲ್ಲಿ ವಾಕ್ ಮಾಡೋವಂಥವ್ರು, ಇಲ್ಲಿ ನೋಡಿ ಕೆಲಸ ಮಾಡೋವಂಥ ರೈತರುಗಳಿಗೆಲ್ಲ ವಾಕಿಂಗ್ ಅವಶ್ಯಕತೆಯೇ ಇಲ್ಲ ಅಲ್ವಾ. ನಮ್ಮಂಥವ್ರಿಗೆ ವಾಕಿಂಗ್ ಅವಶ್ಯಕತೆ ಇರೋದು. ಯಾಕೆಂದರೆ ನಾವೆಲ್ಲ ಸೋಂಬೇರಿಗಳು, ಮನೆ ಕೆಲಸದವ್ರು ಇಟ್ಕೊಂಡಿರ್ತೀವಿ, ಮನೆ ಕೆಲಸ ಮಾಡಿಸ್ಕೊತೀವಿ. ಬಟ್ ಏನಂದರೆ ವಾಕಿಂಗೆಲ್ಲ ನಾವು ಮಾಡೋಕ್ಕೆ ಹೋದರೆ ಅಯ್ಯೋ ಸುಸ್ತು ಅಂತೀವಿ. ಯಾಕೆ ಅಂತೇಳಿದ್ರೆ ನಮ್ಮ ಮೈನ ನಾವು ಯಾವಾಗಲೂ ಫ್ರೀ ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ಸೋಂಬೇರಿ ಮಾಡಿಬಿಟ್ಟಿದ್ದೀವಿ. ಅದನ್ನು ದಂಡಿಸ್ಬೇಕು. ನಮ್ಮ ಮೈನ ನಾವು ದಂಡಿಸಿದಷ್ಟು ನಾವು ಆರೋಗ್ಯಕರವಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗುವಂಥದ್ದು. ಯಾವಾಗಲೂ ನಮ್ಮ ಮೈನ ನಾವು ದಂಡಿಸಿದಷ್ಟು ನಾವು ತುಂಬ ಖುಷಿಯಾಗಿರ್ತೀವಿ. ಲೈಫಲ್ಲಿ ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು, ನಾವು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಖಂಡಿತವಾಗ್ಲೂ ವಾಕಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ವಾಕಿಂಗ್ ಮಾಡಿ ಅಂತಲೇ ನನ್ನ ಒಂದು ಸಜೆಷನ್ನು. ವಾಕ್ ಮಾಡೋದ್ರಿಂದ ನಿಮಗೆ ಆಗುವಂಥ ಎಲ್ಲ ಬೆನಿಫಿಟ್ಸ್ಗಳೂ ಆರೋಗ್ಯಕರವಾಗೇ ಇರುತ್ತೆ ಹೊರತು ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರಲ್ಲ. ಜೊತೆಗೆ ಬಂದುಬಿಟ್ಟು ದಿನ ಪೂರ್ತಿ ಇವತ್ತು ವಾಕ್ ಮಾಡಿದ್ದೀರಾ ಅಂದರೆ ದಿನ ಪೂರ್ತಿ ನೀವು ಲವಲವಿಕೆಯಿಂದ ಇರ್ತೀರ. ಮತ್ತು ನಿಮ್ಮ ಒಂದು
ಊಟ ಮಾಡಿದಂತಹ ಊಟ ಏನಂದರೆ ಪಚನವಾಗುತ್ತೆ, ಅಂದರೆ ಜೀರ್ಣವಾಗುತ್ತೆ. ಈ ಒಂದು ಪಚನ ಕ್ರಿಯೆಯಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ವಾಕ್ ಮಾಡೋದ್ರಿಂದ ನಿಮಗೆ ಪಚನ ಕ್ರಿಯೆ ತುಂಬ ಸರೀಗವಾಗುತ್ತೆ. ಅದರಿಂದ ದಯವಿಟ್ಟು ವಾಕ್ ಮಾಡಿ ಅಂತ ನನ್ನ ಒಂದು ಸಜೆಷನ್. ಬಂದುಬಿಟ್ಟು ನಾವು ಯೋಗ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ ಮತ್ತು ಆರೋಗ್ಯದಲ್ಲಿ ಚೇತರಿಸಿಕೆ ಇರುತ್ತೆ. ಮತ್ತು ಜೊತೆಗೆ ಬಂದುಬಿಟ್ಟು ಯಾವ್ದಾದ್ರು ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆ ಎಲ್ಲ ಬಗೆಹರಿಸುತ್ತೆ. ಜೊತೆಗೆ ಬಂದುಬಿಟ್ಟು ಬಿಸಿಲು ನಮ್ಮ ಮೈ ಮೇಲೆ ಬೀಳೋದ್ರಿಂದ, ಈ 6:30-7 ಗಂಟೆ ಬಿಸಿಲು, ಎಳೆ ಬಿಸಿಲು ನಮ್ಮ ಮೈ ಮೇಲೆ ಬೀಳೋದ್ರಿಂದ ನಮ್ದು ಇದರಲ್ಲಿ ಏನಪ್ಪ ಅಂದರೆ ಕೆಲವೊಂದು ವಿಟಮಿನ್ಗಳು ಉತ್ಪತ್ತಿ ಆಗುತ್ತೆ. ಡಿ ವಿಟಮಿನ್ ಆಗಿರ್ಬೋದು. ಈ ವಿಟಮಿನ್ಸ್ಗಳಿಂದ ನಮ್ಮ ಬಾಡಿಗೆ ಏನು ಸಿಗಬೇಕು ಮತ್ತು ನಾವೇನು ವೈಟಕ್ಕೆ ಆಗಬೇಕು ಮತ್ತು ಕೆಲವೊಂದೆಲ್ಲ ನಮ್ಗೆ ಬೇಕು ಅಂತ ಹೇಳಿದ್ರೆ ಈ ಸೂರ್ಯನ ವಿಟಮಿನ್ಸ್ಗಳಿಂದ ನಮ್ಮ ಬಾಡಿಗೆ, ಹಾಗೆ ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬೀಳೋದ್ರಿಂದ ಚರ್ಮ ರೋಗ ನಿವಾರಣೆ ಆಗುತ್ತೆ ಮತ್ತು ನಮಗೆ ಚರ್ಮದಲ್ಲಿ ಕಾಂತಿ ಬರುತ್ತೆ. ಈಗ ನಾನು ಇಷ್ಟೊಂದು ಕಲರ್ ಇದ್ದೀನಿ, ವೈಟ್ ಇದ್ದೀನಿ ಅಂತ ಹೇಳ್ತಾರೆ ಎಷ್ಟೋ ಜನ. ಸೊ ವೈಟ್ ಇರೋದಕ್ಕೆ ಕಾರಣ ಅದೇನೇ, ನಾನು ಬೆಳಗ್ಗೆ ಹೊತ್ತು ಮಾಡುವಂಥ ಒಂದು ಎಕ್ಸಸೈಸು ಮತ್ತು ಬೆಳಗ್ಗೆ ಹೊತ್ತು ವಾಕ್ ಮಾಡೋದು ಮತ್ತು ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಡೈರೆಕ್ಟಾಗಿ ಬೀಳೋವಂಥ ಒಂದು ಇದರಿಂದ ನಮ್ಮ ಮೈ ಯಾವಾಗಲೂ ಗ್ರೋತ್ ಆಗಿ ಕಾಣಿಸುತ್ತೆ, ಕಲ್ಲರಾಗಿ ಕಾಣಿಸುತ್ತೆ ಮತ್ತು ನಮ್ಮ ಬಾಡಿಲಿ ಯಾವುದೇ ಸ್ಕಿನ್ ಅಲರ್ಜಿಗಳಾಗಲ್ಲ, ಹೆಲ್ತಿಯಾಗಿರುತ್ತೆ ನಮ್ಮ ಸ್ಕಿನ್ನು. ಇದರಿಂದ ನಾವು ಆದಷ್ಟು ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳೋ ಥರ ಮಾಡಿಕೊಳ್ಳೇಬೇಕು. ಬನ್ನಿ ಹೋಗೋಣ. ಇವಾಗ ಹೋಗ್ಬಿಟ್ಟು ಒಂದು ಯಾವುದಾದ್ರೂ ಹೆಲ್ತಿ ಡ್ರಿಂಕ್ಸ್ ಮಾಡಿ ಕುಡಿದ್ಬಿಟ್ರೆ ನಾನು ಇವತ್ತಿನ ಒಂದು ಬ್ರೇಕ್ಫಾಸ್ಟನ್ನ ರೆಡಿ ಆಗುತ್ತೆ. ನಾನು ಹೆಲ್ತಿ ಡ್ರಿಂಕ್ಸ್ ಬಂದುಬಿಟ್ಟು ರಾಗಿ ಅಂಬ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ನಾರಾಯಣ.